ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾಡದೇವತೆ ಚಾಮುಂಡೇಶ್ವರಿಯು ನಂಜುಂಡೇಶ್ವರ ಹಾಗೂ ಮಲೆ ಮಹದೇಶ್ವರನ್ನು ಪ್ರೇಮಿಸಿದ್ದು ಎಷ್ಟು ಸತ್ಯ ಹಾಗೂ ಚಾಮುಂಡೇಶ್ವರಿಯ ಗಂಡ ಯಾರು ಮತ್ತು ಈ ಮೂವರ ನಡುವಿನ ಸಂಬಂಧದ ಬಗ್ಗೆ ತಿಳಿಯೋಣ. ಸಂಪೂರ್ಣವಾಗಿ ತಿಳಿಯಲು ಪೂರ್ತಿ ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಅಗೋಚರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಚಾಮುಂಡೇಶ್ವರಿಯು ಮಹಿಷಾಸುರ ಮತ್ತು ಇತರೆ ರಾಕ್ಷಸರನ್ನು ಸಂಹರಿಸಿ ನಂತರ ತನ್ನ ರಕ್ತಖಚಿತವಾದ ಕತ್ತಿಯನ್ನು ತೊಳೆಯಲು ಕಾವೇರಿ ನದಿಗೆ ಬರುತ್ತಾರೆ. ನಡುರಾತ್ರಿ ಚಾಮುಂಡೇಶ್ವರಿಯು ನದಿಯ ಬಳಿಗೆ ಬಂದಾಗ ಅಲ್ಲಿಗೆ ನಂಜುಂಡೇಶ್ವರರು 70 ವರ್ಷದ ಮುದುಕನ ವೇಷದಲ್ಲಿ ಅಲ್ಲಿಗೆ ಬರುತ್ತಾರೆ. ನಂಜುಂಡೇಶ್ವರ ಚಾಮುಂಡೇಶ್ವರಿಯ ಬಳಿ ನದಿಯನ್ನು ದಾಟಲು ಸಹಾಯ ಬೇಡಿದಾಗ ಚಾಮುಂಡೇಶ್ವರಿಯು ಮುದುಕನಿಗೆ ಸಹಾಯ ಮಾಡಬೇಕೆಂದು ಕೈ ಹಿಡಿದು ನದಿಯನ್ನು ದಾಟಿಸುತ್ತಾರೆ. ಆ ನದಿಯನ್ನು ದಾಟಿದ ತಕ್ಷಣ ನಂಜುಂಡೇಶ್ವರ 70 ವರ್ಷದ ಮುದುಕನ ವೇಷದಿಂದ 20 ವರ್ಷದ ಯುವಕನಾಗಿ ಬದಲಾಗುತ್ತಾರೆ ಮತ್ತು ನೀನು ಯಾರ ಮಗಳು ಎಂದು ಕೇಳುತ್ತಾರೆ. ಚಾಮುಂಡಿಯು ಆಶ್ಚರ್ಯದಿಂದ ಮುದುಕನ ವೇಷದಲ್ಲಿ ಸಹಾಯ ಬೇಡಿ ಬಂದು, ಇವಾಗ ಯುವಕನಾಗಿ ನನ್ನನ್ನೇ ಯಾರ ಮಗಳು ಅಂತ ಕೇಳ್ತೀರಲ್ಲ, ನೀವು ಯಾರು ಎಂದು ಪ್ರಶ್ನಿಸುತ್ತಾಳೆ. ಆಗ ನಂಜುಂಡೇಶ್ವರ, ನಾನು ಗರುಡಾಪುರವಾಸ ನಡುಗಾಡು ನಂಜುಂಡೇಶ್ವರ ಎಂದು ತಮ್ಮ ಪರಿಚಯವನ್ನು ಮಾಡಿಕೊಳ್ಳುತ್ತಾರೆ. ನಂತರ ಚಾಮುಂಡೇಶ್ವರಿಯು ತಾನು ಮಾವೂರು ಮರಿಲಿಂಗಯ್ಯನ ಮಗಳು ಎಂದು ಹೇಳುತ್ತಾರೆ. ಆಗ ನಂಜುಂಡೇಶ್ವರ, ನೀನು ಮಾವೂರು ಮರಿಲಿಂಗಯ್ಯನ ಮಗಳಾದರೆ ಮಾವೂರು ಮರಿಲಿಂಗಯ್ಯ ನನಗೆ ಸ್ವಂತ ಸೋದರ ಮಾವ, ನೀನು ನನ್ನ ಮಾವನ ಮಗಳು, ನಾನು ನಿನ್ನ ಅತ್ತೆಯ ಮಗ ಎಂದು ತಿಳಿಸಿ ಚಾಮುಂಡೇಶ್ವರಿಯನ್ನು ಮದುವೆಯಾಗಲು ಕೇಳುತ್ತಾರೆ. ಏಕಾಏಕಿ ಮದುವೆಯ ಪ್ರಸ್ತಾಪ ಕೇಳಿದ ಚಾಮುಂಡಿಯು ನಿರಾಕರಿಸುತ್ತಾಳೆ. ಆದರೂ ನಂಜುಂಡೇಶ್ವರ, ಈಗಾಗಲೇ ಮದುವೆಯಾಗಿರುವ ದುಂಡಿ ದೇವಿರಮ್ಮ ಮತ್ತು ಎಳೆಯ ಸೋಮಾಜಿ ಇವರಿಬ್ಬರನ್ನೂ ಬಿಟ್ಟರೂ ಸಹ ನಿನ್ನನ್ನು ಮಾತ್ರ ಯಾವ ಕಾರಣಕ್ಕೂ ಬಿಡುವುದಿಲ್ಲವೆಂದು ತಲೆಯ ಮೇಲೆ ಕಲ್ಲನ್ನು ಹೊತ್ತು ಬಾಯಲ್ಲಿ ಹುಲ್ಲನ್ನು ಕಚ್ಚಿಕೊಂಡು ಹರಿಯುವ ನದಿಯನ್ನು ಸತ್ಯ ಮಾಡಿ ತನ್ನ ಆತ್ಮಲಿಂಗವನ್ನು ಸತ್ಯ ಮಾಡಿ ನಡುರಾತ್ರಿಯಲ್ಲಿ ಚಾಮುಂಡೇಶ್ವರಿಯನ್ನು ನಂಜುಂಡೇಶ್ವರರು ವಿವಾಹ ಆಗುತ್ತಾರೆ. ನಂತರ ತಿಂಗಳಿಗೆ ಒಮ್ಮೆ ಬರುವುದಾಗಿ ಹೇಳಿ ನಂಜನಗೂಡಿಗೆ ತೆರಳುತ್ತಾರೆ. ಇನ್ನು ಮಲೆ ಮಹದೇಶ್ವರರನ್ನು ಚಾಮುಂಡೇಶ್ವರಿಯು ಪ್ರೇಮಿಸಿದ್ದರು ಎಂಬುದು ನಿಜ ಸಂಗತಿಯಲ್ಲ. ಇದು ಕೇವಲ ಜಾನಪದರ ಕಲ್ಪನೆಯಾಗಿದೆ. ಏಕೆಂದರೆ ಚಾಮುಂಡೇಶ್ವರಿ ಮಹಿಷಾಸುರನ್ನು ಸಂಹರಿಸಿ ನಂತರ ನಂಜುಂಡೇಶ್ವರರನ್ನು ಮದುವೆಯಾಗಿದ್ದು ಸತ್ಯಯುಗಕ್ಕೂ ಆರಂಭ ಕಾಲದಲ್ಲಿ. ಆದರೆ ಮಹದೇಶ್ವರರು ಅವತಾರವೆತ್ತಿ ಬಂದಿದ್ದು 15-16ನೇ ಶತಮಾನದಲ್ಲಿ ಶರಣ ದಂಪತಿಗಳ ಮಗನಾಗಿ ಹುಟ್ಟಿ ಉತ್ತರ ದೇಶವನ್ನು ಬಿಟ್ಟು ಬಾಲ್ಯದಲ್ಲಿಯೇ ದಕ್ಷಿಣ ನಾಡಿಗೆ ಬಂದು ಕಪ್ಪಡಿ ಮೈಸೂರು ಮಾರ್ಗವಾಗಿ ಮಠಕ್ಕೆ ಸೇರಿ ನಂತರ ಪ್ರಭುಲಿಂಗ ಸ್ವಾಮಿಗಳಿಂದ ದೀಕ್ಷೆಯನ್ನು ಪಡೆದು ಮರಿದೇವ ಎಂಬ ಹೆಸರಿನಿಂದ ಮಹದೇವ ಎಂದು ಹೆಸರು ಪಡೆದುಕೊಳ್ಳುತ್ತಾರೆ. ಕರಿತಲೆ ಜಾತಿ ಅಂದರೆ ಹೆಣ್ಣು ಎಂಬ ಜಾತಿಯನ್ನೇ ಕಣ್ಣೆತ್ತಿ ನೋಡಬಾರದು, ಬಳೆಯ ಸದ್ದು ನನ್ನ ಕಿವಿಗೆ ಕೇಳಬಾರದು ಎಂದು ಸನ್ಯಾಸತ್ವವನ್ನು ಪಡೆಯುತ್ತಾರೆ. ನಂತರ ಶ್ರವಣನೆಂಬ ರಾಕ್ಷಸನನ್ನು ಸಂಹರಿಸಿ ತಾವು ನೆಲೆಯಾಗಲು ಸ್ಥಳವನ್ನು ಹುಡುಕುತ್ತಾರೆ. ನಂತರ ತಾವು ಬೆಟ್ಟದ ಮೇಲೆ ನೆಲೆಯಾಗಲು ಯೋಚಿಸುತ್ತಿರುವಾಗ ಚಾಮುಂಡೇಶ್ವರಿಯ ಬೆಟ್ಟವು ನೇರವಾಗಿ ಕಣ್ಣಿಗೆ ಕಾಣುತ್ತದೆ ಎಂಬ ಕಾರಣಕ್ಕೆ ಬೆಟ್ಟದಿಂದ ಕೆಳಗೆ ತಮ್ಮ ಬೆತ್ತವನ್ನು ಎಸೆದು ಬೆತ್ತ ಬಿದ್ದ ಸ್ಥಳದಲ್ಲಿ ನೆಲೆಯಾಗುತ್ತಾರೆ. ಚಾಮುಂಡೇಶ್ವರಿಯು ಪ್ರೇಮಿಸಿದ್ದು ಮತ್ತು ಮದುವೆಯಾಗಿದ್ದು ನಂಜುಂಡೇಶ್ವರರನ್ನು ಮಾತ್ರ. ಚಾಮುಂಡೇಶ್ವರಿಯು ಮಲೆ ಮಹದೇಶ್ವರರನ್ನು ಪ್ರೇಮಿಸಿದ್ದು ಭೇಟಿಯ ಮಾಡಿದ್ದರು ಎಂಬುದು ಅಸತ್ಯವಾಗಿದೆ. ಚಾಮುಂಡೇಶ್ವರಿ ಮತ್ತು ನಂಜುಂಡೇಶ್ವರರ ನಡುವೆ ಜಗಳ ಏಕೆ ಉಂಟಾಯಿತು, ಇದರಲ್ಲಿ ಉತ್ನಳ್ಳಿ ಮಾರಮ್ಮನ ಪಾತ್ರ ಏನು ಹಾಗೂ ಮಲೆ ಮಹದೇಶ್ವರರ ಪವಾಡಗಳನ್ನು ಮುಂದಿನ ಸಂಚಿಕೆಯಲ್ಲಿ